ಸಂತೋಷದಿಂದ ಆರೋಗ್ಯ ವೃದ್ಧಿಸುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಸಂತೋಷದಿಂದಿರ ಬಯಸುತ್ತಾರೆ. ಮನುಷ್ಯನಲ್ಲಿ ಸಂತೋಷದ ಬಗ್ಗೆ ಇರುವ ಹಸಿವು ನೈಸರ್ಗಿಕ. ನಾವು ಕೈಗೊಂಡಿರುವ ಕಾರ್ಯ ನಮಗೆ ಸಂತೋಷವನ್ನು ತರುತ್ತದೆ ಎಂಬ ಭಾವನೆಯಿಂದ ನಾವೆಲ್ಲ ಕಾರ್ಯೋನ್ಮುಖರಾಗುತ್ತೇವೆ. ಆದರೆ ಅದೆಲ್ಲವೂ ಸಂತೋಷದಲ್ಲಿ ಅಂತ್ಯಗೊಳ್ಳುತ್ತವೆ ಎಂದು ಹೇಳಲಿಕ್ಕೆ ಬಾರದು. ಅದರಲ್ಲಿ ಅನೇಕ ಕಾರ್ಯಗಳು ಅಸಂಬದ್ಧ, ಅಪ್ರಿಯ. ಆದರೂ ಅಂತಹ ಕಾರ್ಯಗಳನ್ನು ನಾವು ಕೈಗೊಂಡು ಸಂತೋಷವನ್ನು ಹುಡುಕುವುದೊಂದು ವಿಪರ್ಯಾಸ. ನಾವೆಲ್ಲ 5 ಮುಖಗಳನ್ನು ಹೊಂದಿದ್ದೇವೆ. ಅವು ದೈಹಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ. ಅವುಗಳ ಸುಸ್ಥಿತಿಯೇ ಆರೋಗ್ಯ. ಹೀಗೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಜರುಗುವ ಬದಲಾವಣೆಗಳಿಂದ ನಾವು ಹರ್ಷಚಿತ್ತರಾಗಿ ಸಂತೋಷವನ್ನು ಪಡೆಯುತ್ತೇವೆ. ಈ ಎಲ್ಲ ಕಾರ್ಯಗಳು ನೈಸರ್ಗಿಕವಾಗಿ ಜರುಗುತ್ತವೆ. ನಾವು ಸಂತೋಷದಿಂದಿರ ಬಯಸುತ್ತೇವೆ. ನಮ್ಮನ್ನು ಸಂತೋಷಪಡಿಸುವ ವಿಷಯಗಳೇನು ಎಂಬುದು ನಮಗೆ ಗೊತ್ತು. ಆದರೂ ಅವುಗಳನ್ನು ನಾವು ಕೈಗೊಳ್ಳುವುದಿಲ್ಲ. ಅದನ್ನು ಮಾಡಲು ಸಮಯವಿಲ್ಲ. ಆದರೂ ಬೇರೆ ಕೆಲಸ ಕಾರ್ಯದಲ್ಲಿ ಮುಳುಗಿರುತ್ತೇವೆ. ಸಂತೋಷ ಮಾತ್ರ ದೊರಕುವುದಿಲ್ಲ. ಎಂತಹ ವಿಪರ್ಯಾಸ ಅಲ್ಲವೇ? ಜೀವನದ ಅರ್ಥ ಮತ್ತು ಉದ್ದೇಶ ಇರುವುದು ನಾವು ನಮ್ಮದೇ ಆದ ಅತ್ಯುತ್ತಮ ಪ್ರತಿಯಾಗುವುದರಲ್ಲಿ. ಜೀವನವೆಂಬುದು ನಮ್ಮನ್ನು ನಾವು ಉತ್ತಮಪಡಿಸಿಕೊಳ್ಳುವ ದಾರಿಗಳನ್ನು ಹುಡುಕುವುದು. ನಮ್ಮ ಸಾಮರ್ಥ್ಯವನ್ನು ಬಳಸಿಕೊಂಡು ನಿಧಾನವಾಗಿ ಬೆಳೆದು ನಮ್ಮ ಅತ್ಯುತ್ತಮ ಆವೃತ್ತಿಯಾಗುವುದು ಜೀವನದ ಅರ್ಥ. ಅದರೊಟ್ಟಿಗೆ ಸಂತೋಷವು ಮೇಳೈಸಿ ಬರುತ್ತದೆ. ನಮ್ಮ 5 ಕಾರ್ಯಚಟುವಟಿಕೆಗಳು ನಮಗೆ ಸಂತೋಷವನ್ನು ತರುತ್ತವೆ, ತೃಪ್ತಿಯನ್ನು ದೊರಕಿಸಿಕೊಡುತ್ತವೆ. ಅವು ನಮ್ಮನ್ನು ಅತ್ಯುತ್ತಮ ಮಾದರಿಗಳನ್ನಾಗಿ ಮಾಡಲು ಸಹಾಯಕ. ರಾಬರ್ಟ್ ಲೂಯಿ ಸ್ಟೀವನ್ಸನ್ ಹೇಳಿದಂತೆ, ನಾವೇನಿದ್ದೇವೆಯೋ ಅದನ್ನು ಆಗಲು, ನಾವು ಏನು ಆಗಲು ಸಾಧ್ಯವಿದೆಯೋ ಅದನ್ನು ಆಗಲು ಬಿಡಿ. ಅದೇ ಜೀವನದ ಕೊನೆ. ನಮ್ಮ ಜೀವನಕ್ಕೆ ಒಂದು ಅರ್ಥವಿರಬೇಕು. ನಾವು ನಮ್ಮ ಅತ್ಯುತ್ತಮ ಪ್ರತಿಯಾಗಲು ಜನ್ಮ ತಳೆದಿದ್ದೇವೆ. ನಮ್ಮೆಲ್ಲರಿಗೆ ಇರುವುದು ಒಂದೇ ಜೀವನ. ಅದು ಕೂಡ ಅಲ್ಪ ಕಾಲಾವಧಿಯದ್ದು. ಅದರ ಸದ್ಬಳಕೆಯಾಗಿ ಅಮೂಲ್ಯ ಕೊಡುಗೆಯನ್ನು ನೀಡುವಂತಾಗಬೇಕು. ಅದು ನಿಷ್ಕ್ರಿಯಗೊಳ್ಳಬಾರದು. ಟಾಲ್ಸ್ಟಾಯ್ ಮನುಷ್ಯನ ಸಂತೋಷ ಜೀವನದಲ್ಲಿದೆ, ಜೀವನ ಶ್ರಮದಲ್ಲಿದೆ ಎಂದು ಸಾರಿದರು. ಕರ್ಟೀಸ್ ಅವರು ಸಂತೋಷವೆಂಬುದು ಮೊಟ್ಟ ಮೊದಲು ಆರೋಗ್ಯದಲ್ಲಿದೆ ಎಂದು ಹೇಳಿದ ಮಾತು ಪ್ರತಿಯೊಬ್ಬರ ಅನುಭವಕ್ಕೆ ಬಂದಿದೆ. ಸಂತೋಷವೆಂಬುದೊಂದು ರೂಢಿಯಾಗಿದ್ದು ಅದನ್ನು ಬೆಳೆಸಿಕೊಳ್ಳಲು ನಾವು ಪ್ರಯತ್ನಿಸೋಣ. ಧನ್ಯವಾದಗಳು.